ಇಸ್ರೇಲ್ ಹೆಜ್ಬುಲ್ಲಾ ಮುಖ್ಯಸ್ಥನಾಗಿರುವಂಥ ನಸ್ರಲ್ಲನನ್ನ ಹೊಡೆದು ಉರುಳಿಸುವಂಥ ಕೆಲಸವನ್ನು ಮಾಡ್ತು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಸೂಪರ್ಸೋನಿಕ್ ಮಿಸೈಲನ್ನು ಹಾರಿ ಬಿಡ್ತು ಇಸ್ರೇಲ್ನ ಮೇಲೆ. ಆ ಸಂದರ್ಭದಲ್ಲಿ ಕೆಲ IDFನ ಸಿಬ್ಬಂದಿ ಮೃತಪಟ್ಟಿದ್ರು. ಅವರ ಫೋಟೋಗಳನ್ನು ಕೂಡ ಇಸ್ರೇಲ್ ರಿಲೀಸ್ ಮಾಡಿತ್ತು. ಪ್ರತೀಕಾರದ ಬೆಂಕಿಯಲ್ಲಿ ಕುದಿಯುತ್ತಿರುವಂಥ ಇಸ್ರೇಲ್. ಹಾಗಾದರೆ ಇಸ್ರೇಲ್ ಪ್ರತೀಕಾರ ಹೇಗಿರಬಹುದು ಗೊತ್ತಾ? ಇರಾನ್ ಅಣು ಬಾಂಬ್ ಮೇಲೆ ಬೀಳುತ್ತಾ ಬಾಂಬ್, ಟೆಹರಾನ್ ತೈಲ ಸಂಗ್ರಹ ನೆಲೆ ಆಗುತ್ತಾ ಉಡೀಸ್. ಇರಾನ್ ಮೇಲೆ ಸೈಬರ್ ದಾಳಿಗೂ ಕೂಡ ಇಸ್ರೇಲ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸೈಬರ್ ದಾಳಿಯನ್ನ ಮಾಡೋದಕ್ಕೆ ಇಸ್ರೇಲ್ ದಾಳಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸೂಪರ್ಸೋನಿಕ್ ಮಿಸೈಲ್ನ ಒಂದು ಭಾಗ ಕಳಚಿ ಬಿದ್ದದನ್ನ ಅದನ್ನ ಎತ್ತಿಟ್ಟು ಅದನ್ನ ಸಂಭ್ರಮಿಸ್ತಾರೆ ಅಲ್ಲಿನ ಜನ. ಸೂಪರ್ಸೋನಿಕ್ ದಾಳಿ ಆದ ಸಂದರ್ಭದಲ್ಲಿ ಅದರ ಒಂದು ಭಾಗ ಕೆಳಗೆ ಬೀಳುತ್ತೆ, ಅದನ್ನ ಎತ್ತಿ ನಿಲ್ಲಿಸಿ ಜನ ಸಂಭ್ರಮಿಸ್ತಾರೆ. ನೋಡಿ, ಒಂದು ಕಡೆ ಇರಾನ್ ಇಸ್ರೇಲ್ ಮೇಲೆ ಬರೋಬ್ಬರಿ 200ಕ್ಕೂ ಹೆಚ್ಚು ಸೂಪರ್ಸೋನಿಕ್ ಮಿಸೈಲ್ಗಳಿಂದ ದಾಳಿಯನ್ನು ಮಾಡಿತ್ತು. ಆದರೂ ಕೂಡ ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಲಿಲ್ಲ. ಅದೆಲ್ಲದಕ್ಕೂ ಕೂಡ ಕಾರಣ ಒಂದೇ ಒಂದು ಅಸ್ತ್ರ. ಹಾಗಾದ್ರೆ ಅದ್ಯಾವುದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್, ಲಕ್ಷಾಂತರ ಜೀವ ಉಳಿಸಿದ್ದು ಒಂದೇ ಅಸ್ತ್ರ. ಇಸ್ರೇಲ್ ಮೇಲೆ ಇರಾನ್ನಿಂದ ಏಕಕಾಲದಲ್ಲಿ 200ಕ್ಕೂ ಹೆಚ್ಚಿನ ಮಿಸೈಲ್ಗಳ ದಾಳಿ ನಡೆಸಿದೆ. ಡೆಡ್ಲಿ ಅಟ್ಯಾಕ್ನಲ್ಲಿ 7 ಇಸ್ರೇಲಿಗರು ಸಾವನ್ನಪ್ಪಿದ್ದಾರೆ. ಜೆರುಸಲೇಂ, ಟೆಲ್ ಅವೀವ್ ಸೇರಿದಂತೆ ಹಲವೆಡೆ ಕ್ಷಿಪಣಿ ಸೈರನ್ಗಳ ಸದ್ದು ಕೇಳಿಬರುತ್ತಿದ್ದಂತೆ ಸಾವಿರಾರು ಜನರು ಬಾಂಬ್ ಶೆಲ್ಟರ್ಗಳಿಗೆ ಶಿಫ್ಟ್ ಆಗಿದ್ದಾರೆ. ಅಚ್ಚರಿಯ ವಿಚಾರ ಏನಂದ್ರೆ 200ಕ್ಕೂ ಅಧಿಕ ಕ್ಷಿಪಣಿಗಳನ್ನ ಉಡಾಯಿಸಿದ್ರು ಇಸ್ರೇಲ್ನಲ್ಲಿ ಕಡಿಮೆ ಅನಾಹುತ ಸಂಭವಿಸಿದೆ. ಅದಕ್ಕೆಲ್ಲ ಕಾರಣ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಹೌದು, ಇರಾನ್ ದಾಳಿಯಿಂದ ಇಸ್ರೇಲ್ ನಾಗರಿಕರನ್ನ ರಕ್ಷಿಸಿದ್ದು ಐರನ್ ಡೋಮ್ ಹಾಗೂ ಆರೋ ಸಿಸ್ಟಮ್. ಕಷ್ಟದ ಪರಿಸ್ಥಿತಿಯಲ್ಲಿ ಅನುಕೂಲ ಆಗಲಿ ಎಂದು ಇಸ್ರೇಲ್ ಮಿಸೈಲ್ ಅಲರ್ಟ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ. ಅದೇ ವ್ಯವಸ್ಥೆ ನಾಗರಿಕರಿಗೆ ಜೀವ ಉಳಿಸ್ತಾ ಇದೆ. ಮಿಸೈಲ್ ಅಲರ್ಟ್ ಸಿಸ್ಟಮ್ ಇಸ್ರೇಲ್ ನಾಗರಿಕರ ಮೊಬೈಲ್ಗೆ ಮೆಸೇಜ್ ಕಳಿಸುತ್ತೆ. ಇರಾನ್ ದಾಳಿ ನಡೆದಾಗಲೂ ಸಂದೇಶ ರವಾನೆಯಾಗಿದೆ. ತಕ್ಷಣವೇ ಜನರು ಬಾಂಬ್ ಶೆಲ್ಟರ್, ಮಿಸೈಲ್ ಶೆಲ್ಟರ್ ಬಂಕರ್ಗಳಿಗೆ ಹೋಗಿ ರಕ್ಷಣೆಯನ್ನ ಪಡೆದಿದ್ದಾರೆ. ಇದರಿಂದ ಇರಾನ್ ನೂರಾರು ಮಿಸೈಲ್ ದಾಳಿ ನಡೆಸಿದ್ರೂ ಇಸ್ರೇಲ್ನಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಬಂಡುಕೋರರು ಇಸ್ರೇಲ್ ಒಳಗೆ ನುಗ್ಗಿ ಅಲ್ಲಿದ್ದಂಥ ಎಷ್ಟೋ ಜನರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲಿಗೆ ಹೋಗಿತ್ತು. ನಾನು ಕೂಡ ಹೋಗಿದ್ದೆ. ಸುಮಾರು 31 ದಿನ ಅಲ್ಲಿಂದ ವರದಿಯನ್ನು ಮಾಡಿದೆ. ಈ ಸಂದರ್ಭದಲ್ಲಿ ಐರನ್ ಡೋಮ್ನ ಎದುರಿನಲ್ಲೇ ನಿಂತು ಒಂದು ವರದಿಯನ್ನು ಕೂಡ ಮಾಡಿದ್ದೆ. ಈ ಐರನ್ ಡೋಮ್ ಬಗ್ಗೆ ನೀವು ವಿಶೇಷವಾದಂಥ ಒಂದು ವರದಿಯನ್ನು ನೋಡ್ಕೊಂಬಂದ್ವಿ. ಇವತ್ತು ಈ ಐರನ್ ಡೋಮ್ಗೆ ಇಡೀ ವಿಶ್ವದಾದ್ಯಂತ ಸಾಕಷ್ಟು ದೇಶಗಳು ಬೇಡಿಕೆಯನ್ನು ಇಟ್ಟಿದೆ, ನಮಗೂ ಕೂಡ ಕೊಡಿ ಇದು ಅಂತೇಳಿ. ನೋಡಿ, ಇಲ್ಲಿ ಎರಡೂ ಕಡೆ ಇಟ್ಟಿದೆಯಲ್ಲ, ಇದು ಐರನ್ ಡೋಮ್. ಈ ಐರನ್ ಡೋಮ್ ಏನು, ಅದರ ವಿಶೇಷತೆ ಏನು, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇದೊಂದು ರೀತಿಯಲ್ಲಿ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಇರುವಂಥ ಒಂದು ಸಾಧನ, ಇದು ಒಂದು ಯಂತ್ರ. ಸೊ ಇದು ಐರನ್ ಡೋಮ್ನ ವಿಶೇಷತೆಯನ್ನು ಹೇಳ್ತಾ ಇದೀವಲ್ಲ, ಹೈ ಟೆಕ್ನಾಲಜಿ ಇರುವಂಥ ಒಂದು ರಕ್ಷಣಾ ವ್ಯವಸ್ಥೆ ಇದು ಇಂಟರ್ಸೆಪ್ಟನ್ನು ಮಾಡುತ್ತೆ. ಹೇಗೆ ಈಗ ನಮ್ಮನ್ನು ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಯಾರಾದರೂ ಮಿಸೈಲ್ಗಳನ್ನು ಹಾರಿಬಿಟ್ರೆ ಅಥವಾ ಕ್ಷಿಪಣಿಗಳನ್ನು ಅಥವಾ ರಾಕೆಟ್ಗಳನ್ನು ಹಾರಿಬಿಟ್ರೆ ಆಕಾಶದಲ್ಲಿ ನಮ್ಮ ಬಳಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲೇ ಇದು ಅದನ್ನು ರೆಡಾರ್ನ ಬಳಕೆ ಮೂಲಕ, ಸೆನ್ಸಾರ್ನ ಬಳಕೆಯ ಮೂಲಕ ಅದನ್ನು ಟಾರ್ಗೆಟ್ ಮಾಡಿ ಅದನ್ನು ಆಕಾಶದಲ್ಲೇ
ಇಂಟರ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಮೊದಲಿಗೆ ಅದು ಆಕಾಶದಲ್ಲೇ ಪತ್ತೆ ಹಚ್ಚುತ್ತೆ. ರಾಕೆಟ್, ಕ್ಷಿಪಣಿ ಅದನ್ನು ಆಕಾಶದಲ್ಲೇ ನಾಶವನ್ನು ಮಾಡಬೇಕು ಅಂತೇಳಿ ಇದರಲ್ಲಿ ರಡಾರನ್ನು ಕೂಡ ಬಳಕೆ ಮಾಡಲಾಗಿದೆ. ಆ ರಡಾರ್ ಬಳಕೆ ಮಾಡೋ ಮೂಲಕ ಆ ರಡಾರ್ ಎಂಟ್ರಿ ಆಗ್ತಾ ಇದ್ದಂತೆ, ಮಿಸೈಲ್, ರಾಕೆಟ್ ಇದೆಲ್ಲವೂ ಕೂಡ ಎಂಟ್ರಿ ಆಗ್ತಾ ಇದ್ದಂತೆ ಇದು ಆಟೋಮೆಟಿಕ್ ಆಗಿ ಆಕ್ಟಿವ್ ಆಗುತ್ತೆ. ಇದೇ ಒಂದು ಐರನ್ ಡೋಮ್. ಇದಕ್ಕೆ ಯಾರು ಕೂಡ ಇರಬೇಕು, ಅದನ್ನು ಸ್ವಿಚ್ ಆನ್ ಮಾಡಬೇಕು ಅಂತ ಇಲ್ಲ, ಆಟೋಮೆಟಿಕ್ ಆನ್ ಆಗುತ್ತೆ. ಆಟೋಮೆಟಿಕ್ ಅದನ್ನು ಡಿಟೆಕ್ಟ್ ಮಾಡುತ್ತೆ, ಆಕಾಶದಲ್ಲೇ ಹೊಡೆದು ಉರುಳಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ರಾಕೆಟ್ ಮೂಲ ಶಸ್ತ್ರಾಸ್ತ್ರಗಳನ್ನು ಹೊಡೆದು ಹಾಕೋದ್ರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ರಾಕೆಟ್ ದಾಳಿಯನ್ನು ತಡೆಯೋದಕ್ಕೆ ಈ ಐರನ್ ಡೋಮ್ ಸಿಸ್ಟಮ್ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡುತ್ತೆ. ಇದನ್ನು ಎಲ್ಲಿಡ್ತಾರೆ ಪ್ರಮುಖವಾಗಿ ಅಂತಂದರೆ, ಎಲ್ಲಿ ಸಿವಿಲೈಸೇಷನ್ ಅಂದರೆ ಜನನಿ ಬಿಡ ಪ್ರದೇಶದಲ್ಲಿ, ಜೊತೆಗೆ ಇಂಪಾರ್ಟೆಂಟ್ ಸ್ಥಳಗಳನ್ನು ರಕ್ಷಣೆ ಮಾಡೋದಕ್ಕೆ. ಈಗ ನೋಡಿ, ಇಸ್ರೇಲ್ನಲ್ಲಿ ಸಾಕಷ್ಟು ಜಾಗಗಳಿದೆ. ಜೆರುಸಲಮ್ ಅಂತಿದೆ, ಟೆಲವಿವ್ ಅಂತಿದೆ, ಸೆಡ್ರೋಟ್ ಅಂತಿದೆ, ಕಿಬುಟ್ಸ್ ಬೇರಿ, ಈ ಥರ ಬೇರೆ ಬೇರೆ ಪ್ಲೇಸ್ಗಳಿದೆ. ಎಲ್ಲಿ ಜನರು ಇರ್ತಾರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ, ಅಲ್ಲಿ ಈ ಐರನ್ ಡೋಮ್ಗಳನ್ನು ಫಿಟ್ ಮಾಡಿಟ್ಟಿರ್ತಾರೆ. ಐರನ್ ಡೋಮನ್ನು ಫಿಟ್ ಮಾಡಿಟ್ಟಿದ್ದಂಥ 100 ಅಡಿ ಅಂತರದಲ್ಲಿ ಸರ್ಕಲ್ನಲ್ಲಿ ಯಾರು ಕೂಡ ಹೋಗೋದಕ್ಕೆ ಅಲ್ಲಿಗೆ ಅವಕಾಶ ಇರೋದಿಲ್ಲ. ಸೊ ಇದರ ವಿಶೇಷತೆ, ಇವತ್ತು ಐರನ್ ಡೋಮ್ಗೆ ನಾನಾ ದೇಶಗಳು ಬೇಡಿಕೆಯನ್ನು ಇಟ್ಟಿದೆ, ಇದು ನಮಗೂ ಕೂಡ ಕೊಡಿ ಅಂತೇಳಿ. ಇದು ಇಸ್ರೇಲೇ ಪತ್ತೆ ಹಚ್ಚಿರುವಂಥ ಒಂದು ಯಂತ್ರ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನು ಮಾಡಿದೆ. ಆದರೆ ಇಸ್ರೇಲ್ ಪ್ರತಿ ದಾಳಿಗೆ ಸಜ್ಜಾದಂತೆ ಕಂಡು ಬರ್ತಾ ಇದೆ. 2 ಮದಗಜಗಳ ಕಾಳಗ 3ನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತಾ ಅನ್ನೋ ಭಯ ಈಗ ಪ್ರತಿಯೊಬ್ಬರಲ್ಲೂ ಕೂಡ ಶುರುವಾಗಿದೆ. ಸಿಡಿಲ ಮರಿ ಇಸ್ರೇಲ್ ಮೇಲೆ ಇರಾನ್ ಸವಾರಿ. ಶಿಯಾ ದೇಶದ ಅಬ್ಬರಕ್ಕೆ ಯಹೂದಿ ನಾಡು ಧ್ವಂಸ. ಇಸ್ರೇಲ್ ಇರಾನ್ ಒಂದು ಯಹೂದಿ ದೇಶ, ಇನ್ನೊಂದು ಶಿಯಾ ಮುಸಲ್ಮಾನರ ದೇಶ. ಅವರನ್ನ ಕಂಡ್ರೆ ಇವರಿಗಾಗಲ್ಲ, ಇವರನ್ನ ಕಂಡ್ರೆ ಅವರಿಗಾಗಲ್ಲ. ಸದಾಕಾಲ ಒಂದಿಲ್ಲೊಂದು ಕಾರಣಕ್ಕೆ ಕಿತ್ತಾಡೋ ದೇಶಗಳು ಕೊನೆಗೂ ಎದುರು ಬದ್ರು ನಿಂತಿವೆ, ಯುದ್ಧ ಸಾರಿವೆ. ಏಕಕಾಲಕ್ಕೆ ಹಾರಿ ಬಂದವು 200 ರಾಕೆಟ್ಗಳು. ಇರಾನ್ ದಾಳಿ ಮಾಡಬಹುದು ಅಂತ ಅಮೆರಿಕ ಗುಪ್ತಚರ ದಳ ಇಸ್ರೇಲ್ಗೆ ಮುನ್ಸೂಚನೆ ನೀಡಿತ್ತು. ಅದಾಗಿ ಕೆಲವೇ ಗಂಟೆಗಳಲ್ಲಿ ಇರಾನ್ ಭಯಾನಕ ದಾಳಿ ನಡೆಸಿತು. ಏಕಕಾಲಕ್ಕೆ 200ಕ್ಕೂ ಹೆಚ್ಚು ಕ್ಷಿಪಣಿಗಳು ಬಂದಪಡಿಸಿದ್ವು. ಇಸ್ಫಹಾನ್, ತಬ್ರಿಜ್, ಖೋರಮಾಬಾದ್ನಿಂದ ರಾಕೆಟ್ಗಳು ಬಂದಿದ್ವು. 7 ಜನರನ್ನ ಬಲಿ ಪಡೆದಿದ್ವು. ಇದರಿಂದ ಕೆರಳಿದ ಪ್ರಧಾನಿ ನೇತನ್ಯಾಹು ಇರಾನ್ ವಿರುದ್ಧ ಕಿಡಿಕಾರಿದ್ರು. ಇರಾನ್ ಬಹುದೊಡ್ಡ ತಪ್ಪು ಮಾಡಿದೆ, ಅದರ ತಪ್ಪಿಗೆ ಶಿಕ್ಷೆಯು ಅನುಭವಿಸಲಿದೆ. ನಸ್ರುಲ್ಲಾ ಹತ್ಯೆ ಪ್ರತೀಕಾರಕ್ಕೆ ಮುಂದಾದ ಇರಾನ್. ಹೆಜ್ಬುಲ್ಲಾ ಉಗ್ರ ಹಸನ್ ನಸ್ರುಲ್ಲಾನನ್ನ ಹತ್ಯೆಗೈದು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡುತ್ತಿದ್ದ ಇಸ್ರೇಲ್ ಅನ್ನ ಕಂಡು ಇರಾನ್ ಕೆರಳಿತ್ತು. ಅರಮನೆಯಲ್ಲಿ ಪೈಜಾಮಾಗೆ ಹತ್ತರ್ ಹಾಕೊಂಡು ಗಡ್ಡ ನೀವುತ್ತಾ ಕುಳಿತಿದ್ದ ಅಲಿ ಖೊಮೇನಿ ತನ್ನ ಆಪ್ತನ ಸಾವಿನ ಸುದ್ದಿ ಕೇಳಿ ಯಾ ಅಲ್ಲಾ ಅಂತ ಕೂಗಿದ್ದ. ಅಂದೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನೀನೇ ನೆಕ್ಸ್ಟ್ ಟಾರ್ಗೆಟ್ ಅಂತ ಸುಳಿವು ಕೊಟ್ಟಿದ್ದ. I want to address you, the people of Iran. I want to do so directly, without filters, without middlemen. Every day, you see a regime that subjugates you make fiery speeches about defending Lebanon, defending Gaza. Yet every day, that regime plunges our region deeper into darkness and deeper into war. Every day, their puppets are eliminated. Ask Muhammad Deif. Ask Nasrallah. There is nowhere in the Middle East Israel cannot reach. ಯಹೂದಿಗಳ ಪುಟ್ಟ ದೇಶ ಇರಾನ್ಗೆ ಮುಂದೆ ದೊಡ್ಡ ಮಟ್ಟದ ಶಾಕ್ ಕೊಡುವುದು ಪಕ್ಕಾ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.